ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 38ರಲ್ಲಿರ್ತಕ್ಕಂಥ ಉತ್ತರಗಳನ್ನು ತಂದಿದ್ದೀನಿ. ಸೊ ಹೋಪ್ ನಿಮ್ಮ ಒಂದು ಬೇಡಿಕೆ ಬಹಳಷ್ಟು ಇದಾವೆ, 38, 39, 40 ಅಂತ. ಸೊ ವೇಟ್ ಮಾಡಿ, ಸಾಧ್ಯವಾದಷ್ಟು ಬೇಗನೆ 8 ಸೋಷಿಯಲ್ ಸೈನ್ಸ್ ಅನ್ನು ಮುಗಿಸ್ತೀವಿ. ಯಾಕಂದ್ರೆ ಈಗಾಗಲೇ NMMS ಮತ್ತು NTSC ಎರಡೂ ಪರೀಕ್ಷೆಗೆ ಕೆಲವೇ ದಿನಗಳಲ್ಲಿ ಅಧಿಸೂಚನೆ ಬರೋದಿದೆ. ಸೊ ಮತ್ತೆ ಆದಾದ ನಂತರ ನಾವು ಏನು ಮಾಡ್ತೀವಿ, 8th SS ಮತ್ತು ಸೈನ್ಸು, 10th SS ಮತ್ತು ಸೈನ್ಸು ಡೈಲಿ ನಾವು MCQಗಳನ್ನು ಅಪ್ಡೇಟ್ಗಳನ್ನು ಮಾಡ್ತೀವಿ. ಯಾಕಂದ್ರೆ ಅದು ತುಂಬಾನೇ ಬೆನಿಫಿಟ್ ಆಗಿರ್ತಕ್ಕಂಥ ಎಕ್ಸಾಮಿನೇಷನ್ಸ್ ಇದಾವೆ. ಆ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಆತಂದ್ರೆ ಮಕ್ಕಳಿಗೆ ತುಂಬಾ ಅನುಕೂಲ ಇದೆ, ಸ್ಕಾಲರ್ಶಿಪ್ ಎಲ್ಲ ಸಿಗ್ತದೆ. ಸೊ ಅದಕ್ಕಾಗಿ ಆ ಒಂದು ಅಧಿಸೂಚನೆ ಹೊರಡಿದ ತಕ್ಷಣವೇ ನಾವು ಏನು ಮಾಡ್ತೀವಿ ಅಂತಂದ್ರೆ ಅಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀವಿ. ಅದು ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆನೆ ನಾವು ಸಾಧ್ಯವಾದಷ್ಟು ಈ ಕಲಿಕಾ ಹಾಳೆಗಳ ಉತ್ತರ ಅದರಲ್ಲಿ 8th ಸ್ಟ್ಯಾಂಡರ್ಡ್ ಅನ್ನ ಫಸ್ಟ್ ಪ್ರಿಫರೆನ್ಸ್ ಆಗಿ ಮುಗಿಸ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ತಾವೆಲ್ಲರೂ ಕೂಡ ವೇಟ್ ಮಾಡಿ ಅಂತ ಹೇಳ್ತಾ, ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಕಲಿಕಾ ಹಾಳೆ 38ರ ಉತ್ತರಗಳನ್ನ ನೋಡುವ. ನೋಡಿ, ಕಲಿಕಾಂಶ 10 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು. ಕಲಿಕಾಫಲ 10 ಬ್ರಿಟಿಷ್ ಆಡಳಿತಾವಧಿಯಲ್ಲಿನ ಭಾರತೀಯ ಸಮಾಜ ಸುಧಾರಕರ ಬಗ್ಗೆ ತಿಳಿದುಕೊಳ್ಳುವಿರಿ. ಸಮಾಜ ಸುಧಾರಕರು: ಮೊದಲನೇದು ರಾಜಾರಾಮ್ ಮೋಹನ್ ರಾಯ್. ಮುಖ್ಯವಾಗಿ ಇವರು ಮಹಿಳೆಯರ ಸಮಾನ ಹಕ್ಕುಗಳಿಗಾಗಿ ಹೋರಾಡಿದ್ದಾರೆ. ಬಾಲ್ಯ ವಿವಾಹ, ಬಹುಪತ್ನಿತ್ವ, ಸತಿ ಸಹಗಮನ ಪದ್ಧತಿ ವಿರುದ್ಧ ಹೋರಾಡಿದ್ದಾರೆ. ನೋಡಿ, ಮಹಿಳೆಯರ ಪರವಾಗಿ ಪ್ರಪ್ರಥಮವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಯಾರಿಗೆ ಸಲ್ತದಪ್ಪ ಅಂತಂದ್ರೆ ಇದು ರಾಜಾರಾಮ್ ಮೋಹನ್ ರಾಯ್ ಅವ್ರಿಗೆ ಸಲ್ತದ. ಮಹಿಳೆಯರ ಪರಿಸ್ಥಿತಿಯನ್ನ ಸುಧಾರಿಸುವ ಕನಸನ್ನು ಕಂಡಿದ್ರು ರಾಜಾರಾಮ್ ಮೋಹನ್ ರಾಯ್ ಅವರು. ಇನ್ನು ಎರಡನೇದು ಹೇಳೋದಾದ್ರೆ ನಾವು ಸ್ವಾಮಿ ವಿವೇಕಾನಂದ ಬಗ್ಗೆ ಮಾತನಾಡೋಣ. ಅವರು 1893ರಲ್ಲಿ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಮಾನವೀಯತೆ, ಎಲ್ಲ ಮತಗಳ ಉದ್ದೇಶ ಒಂದೇ ಅಂತ ಹೇಳಿದ್ರು. ಇವರು ರಾಮಕೃಷ್ಣ ಮಿಷನ್ ಅಂತಕ್ಕಂಥದನ್ನ ಸ್ಥಾಪಿಸಿದ್ರು. ಇದರಡಿಯಲ್ಲಿ ಅಷ್ಟೇ ಅಲ್ಲದೆ ಶಾರದಾ ಮಾತೆಯವರ ಹೆಸರಿನಲ್ಲಿ ಒಂದು ಮಹಿಳಾ ವಿಭಾಗವನ್ನ ಸಹಿತ ಸ್ಥಾಪನೆಯನ್ನ ಮಾಡಿದ್ರು. ಮಾನವ ಸಮೂಹದ ಸೇವೆ, ಮತ ಸೌಹಾರ್ದತೆ, ಸಾಮರಸ್ಯ ಉಂಟು ಮಾಡೋದು ರಾಮಕೃಷ್ಣ ಮಿಷನ್ನ ಉದ್ದೇಶ ಆಗಿತ್ತು. ವಿವೇಕಾನಂದರು ಮತೀಯ ದೌರ್ಜನ್ಯ, ಅಸ್ಪೃಶ್ಯತೆ ವಿರುದ್ಧ ಹೋರಾಡಲಿಕ್ಕೆ ಬಹಳ ಕೆಲಸ ಮಾಡಿದ್ದಾರೆ. ಮೂರನೇದು ಹೇಳೋದು ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ನೋಡಿ, ಮುಖ್ಯವಾಗಿ ಇವರ ಕೆಲಸ ಏನಪ್ಪಾ ಅಂತಂದ್ರೆ ಶಿಕ್ಷಣದ ಪ್ರಸಾರವನ್ನ ಮಾಡೋದು. 1848ರಿಂದ 1852ರವರೆಗೆ ಬಹಳಷ್ಟು ಕಡೆ ಶಾಲೆಗಳನ್ನ ತೆರೀತಾರೆ. ಶಿಕ್ಷಕರ ಕೊರತೆ ಇರೋದ್ರಿಂದ ಇವರ ಪತ್ನಿಯಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆಯನ್ನ ತರಬೇತಿ ಕೊಟ್ಟು ಶಿಕ್ಷಕಿಯನ್ನಾಗಿ ಮಾಡ್ತಾರೆ. ನೋಡಿ, ದೇವರ ಮಕ್ಕಳಾದ ಮನುಷ್ಯರ ಒಂದೇ ಒಂದು ತತ್ವ ಎಂಬ ಅರಿವು ಅವರಿಗಿತ್ತು. ಇವರು ಸತ್ಯ ಶೋಧಕ ಸಮಾಜವನ್ನು ಕಟ್ತಾರೆ. ಮುಖ್ಯವಾಗಿ ಅಸ್ಪೃಶ್ಯತೆ ಆಗಿರಬಹುದು, ಜಾತಿ ಪದ್ಧತಿ, ವಿಧವಾ ವಿವಾಹ, ಕೇಶಮುಂಡನ ಇತ್ಯಾದಿ ಒಂದು ಸಂಪ್ರದಾಯಗಳ ವಿರುದ್ಧ ಹೋರಾಟವನ್ನ ಮಾಡ್ತಾರೆ ಜ್ಯೋತಿಬಾ ಫುಲೆ ಅವರು. ಇನ್ನ 4ನೇದು ಹೇಳೋದಾದ್ರೆ ದಯಾನಂದ ಸರಸ್ವತಿ ಅವರು. ಇವರು ಆರ್ಯ ಸಮಾಜವನ್ನ ಕಟ್ತಾರೆ, ಮೂಢನಂಬಿಕೆಗಳನ್ನ ವಿರೋಧಿಸ್ತಾರೆ, ಮಹಿಳೆಯರಿಗೆ ಸಮಾನ ಹಕ್ಕು ಕೊಡಬೇಕು ಅಂತ ಹೋರಾಟವನ್ನ ಸಹಿತ ಮಾಡ್ತಾರೆ. ಓಂ ಅಂತಕ್ಕಂಥ ದೇವರ ಅತ್ಯುನ್ನತ ಶಕ್ತಿ ಆರ್ಯ ಸಮಾಜದ ಮೂಲಕ ತಿಳಿಸಿಕೊಟ್ಟಿರ್ತಕ್ಕಂಥವ್ರು ಇವರೇ ಅಂತ ನಾವೇನ್ ಮಾಡ್ಬೋದು, ಹೇಳ್ಬೋದು. ಮುಂದೆ ಬರ್ತಕ್ಕಂಥದ್ದು ಈಶ್ವರ್ ಚಂದ್ರ ವಿದ್ಯಾಸಾಗರ್. ನೋಡಿ, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಏನು ಮಾಡ್ತಾರಪ್ಪ ಅಂದ್ರ ಮನುಷ್ಯನನ್ನಾಗಿ ಮಾಡುವ ಪ್ರಕ್ರಿಯೆ ಶಿಕ್ಷಣ, ಇದು ಪ್ರತಿಯೊಬ್ಬರ ಹಕ್ಕು ಅಂತ ಏನ್ ಮಾಡ್ತಾರೆ, ಪ್ರತಿಪಾದನೆಯನ್ನ ಮಾಡ್ತಾರೆ. ಸೊ ಮುಖ್ಯವಾಗಿ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ಆಧುನಿಕ ಶಿಕ್ಷಣಕ್ಕೆ ಭದ್ರ ಬುನಾದಿಯನ್ನು ಹಾಕಿದ್ದಾರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು. ಇನ್ನು ಪಂಡಿತ್ ರಮಾಬಾಯಿ ಒಂದು ಬರ್ತಾರೆ. ಸೊ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಪುರುಷ ಪ್ರಧಾನ, ಕ್ರೈಸ್ತ ಸಂಸ್ಥೆಗಳ ಪುರುಷ ಪ್ರಧಾನ ವಸಾಹತುಶಾಹಿ ಅಧಿಕಾರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಪುರುಷರು ಸ್ತ್ರೀ ಶಿಕ್ಷಣದ ವಿರುದ್ಧವಾಗಿದ್ದಾರೆ ಅಂತಕ್ಕಂಥ ಖಚಿತ ಒಂದು ಮಾಹಿತಿಯನ್ನು ತಿಳಿದಿದ್ರು. ಯಾವುದು, ಹಂಟರ್ ಆಯೋಗದ ಮೂಲಕ. ಅಷ್ಟೇ ಅಲ್ಲದೆ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಸಾವಿತ್ರಿಬಾಯಿ ಫುಲೆ ಅವರೊಂದಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಶೋಷಿತರಿಗೆ ಶಿಕ್ಷಣ ಕೊಡ್ಲಿಕ್ಕೆ ಕೆಲಸವನ್ನ ಪಂಡಿತ್ ರಮಾಬಾಯಿ ಅವರು ಮಾಡ್ತಾರೆ. ಇನ್ನ ಕ್ವಶನ್ಸ್ ಇತ್ತು, ಏನಿದೆ ಅಂತಂದ್ರೆ ಕಲಿಕಾ ಹಾಳೆ 38ರಲ್ಲಿ ಇಲ್ಲಿ 3 ಕಾಲಮ್ ಇದಾವೆ. ಸಂಸ್ಥೆ ಹೆಸರು, ಸ್ಥಾಪಕರು, ಸುಧಾರಣೆಗಳು. ತಾವೇನ್ ಮಾಡ್ಬೇಕು, ಸಂಸ್ಥೆ ಹೆಸರನ್ನ ಮುಂದೆ ಯಾರು ಸ್ಥಾಪಿಸಿದ್ದಾರೆ, ಆಮೇಲೆ ಅಲ್ಲಿ ಯಾವೆಲ್ಲ ಸುಧಾರಣೆಗಳು ಆಗಿದಾವೆ ಅನ್ನೋದನ್ನ ಬರೆಯೋದಿತ್ತು. ಒಟ್ಟು 4 ಇದಾವೆ. ಸೊ ಮೊದಲನೇದು ನೋಡೋಣ, ಬ್ರಹ್ಮ ಸಮಾಜದಲ್ಲಿ ಏನಿದೆ ಅಂತ. ಸೊ ತಮಗೆ ಗೊತ್ತಿದೆ, ಬ್ರಹ್ಮ ಸಮಾಜವನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆಯನ್ನ ಮಾಡಿದ್ರು. ಮಹಿಳೆಯರ ಸಮಾನ ಹಕ್ಕುಗಳಾಗಿ ಹೋರಾಡಿದ್ದಾರೆ. ಬಾಲ್ಯ ವಿವಾಹ, ಬಹುಪತ್ನಿತ್ವ, ಸತಿ ಸಹಗಮನ ಪದ್ಧತಿಯ ನಿಷೇಧಕ್ಕೆ ಹೋರಾಟ ಮಾಡಿದವರು ರಾಜಾರಾಮ್ ಮೋಹನ್ ರಾಯ್ ಅವರು ಅಂತ ಬರೀಬಹುದು. ಇಷ್ಟು ಅವರ ಸುಧಾರಣೆಗಳು. ಎರಡನೇದು ಬರ್ತದ ಆರ್ಯ ಸಮಾಜ, ಅದನ್ನ ಕಟ್ಟಿದವರು ದಯಾನಂದ ಸರಸ್ವತಿ. ಇವರು ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡ್ತಾರೆ.
ಮೂರ್ತಿ ಪೂಜೆಯನ್ನು ನಿರಾಕರಣೆ ಮಾಡ್ತಾರೆ. ಮಹಿಳೆಯರಿಗೆ ಸಮಾನ ಹಕ್ಕು ಮತ್ತು ಗೌರವ ಕೊಡಲಿಕ್ಕೆ ಹೋರಾಟ ಮಾಡೋದ್ರ ಜೊತೆಗೆ ಮಕ್ಕಳ ಶಿಕ್ಷಣಕ್ಕೆ ಒತ್ತನ್ನು ಸಹಿತ ಇವರು ಕೊಡ್ತಾರೆ. ಮೂರನೇದು ಬರೋದು ರಾಮಕೃಷ್ಣ ಮಿಷನ್. ಅದನ್ನು ಕಟ್ಟಿದವರು ಸ್ವಾಮಿ ವಿವೇಕಾನಂದರು. ನೋಡಿ, ಮಾನವರ ಆಧ್ಯಾತ್ಮಿಕತೆ ಮತ್ತು ದರ್ಶನದ ಕುರಿತು ಕೆಲಸವನ್ನ ಮಾಡ್ತಾರೆ. ಮಾನವ ಸಮೂಹದ ಸೇವೆ ಮತ್ತು ಸೌಹಾರ್ದತೆ ಕುರಿತು ಸಾಮರಸ್ಯ ಉಂಟು ಮಾಡಲಿಕ್ಕೇನೆ ಅವರು ರಾಮಕೃಷ್ಣ ಮಿಷನ್ ಅನ್ನ ಕಟ್ತಾರೆ. ಮತೀಯ ದೌರ್ಜನ್ಯ, ಅಸ್ಪೃಶ್ಯತೆಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಜಾತೀಯತೆ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ತೊಲಗಲು ಅಂತ ಆಗ್ಬೇಕಿದು. ಓಕೆ, ಜಾತೀಯತೆ ತೊಲಗಲು. ಓಕೆ, ಎಸ್. ನೆಕ್ಸ್ಟ್ ಇರ್ತಕ್ಕಂಥದ್ದು ಥಿಯೋಸಾಫಿಕಲ್ ಸೊಸೈಟಿ ಇದೆ. ಥಿಯೋಸಾಫಿಕಲ್ ಸೊಸೈಟಿ ಆಫ್ ಇಂಡಿಯಾನ ಕಟ್ಟಿರ್ತಕ್ಕಂಥವ್ರು ಹೆಲೆನಾ ಬ್ಲಾವಟ್ಸ್ಕಿ. ನೋಡಿ, ಮುಖ್ಯವಾಗಿ 2 ಪಾಯಿಂಟ್ ನೆನಪಿಟ್ಕೋಬೇಕು. ಸಮಾಜದಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ವಿಶ್ವ ಭಾತೃತ್ವ ನಿರ್ಮಾಣವನ್ನ ಆಗಬೇಕು. ವೈಚಾರಿಕತೆಯ ತುಲನಾತ್ಮಕ ಅಧ್ಯಯನ ಮಾಡಬೇಕು. ಪ್ರಕೃತಿ ನಿಯಮ ಮತ್ತು ಮಾನವನ ಸುಪ್ತ ಶಕ್ತಿಯನ್ನ ಪತ್ತೆ ಹಚ್ಚೋದು ಈ ಥಿಯೋಸಾಫಿಕಲ್ ಸೊಸೈಟಿ ಆಫ್ ಇಂಡಿಯಾದ ಉದ್ದೇಶ ಆಗಿತ್ತು. ವಿದ್ಯಾರ್ಥಿಗಳೇ, ಇಷ್ಟೇ ಇತ್ತು ಕಲಿಕಾ ಹಾಳೆ 38ರಲ್ಲಿ. ಇಲ್ಲಿ ಯಾವ ಸಮಾಜ ಸುಧಾರಕರಿದ್ದಾರೆ, ಆಯಾ ಸಮಾಜ ಸುಧಾರಕರು ಕಟ್ಟಿರ್ತಕ್ಕಂಥ ಸಂಘಗಳೇನು, ಆ ಸಂಘ ಸಂಸ್ಥೆಗಳ ಮೂಲಕ ಏನೆಲ್ಲ ಸುಧಾರಣೆಗಳು ಆಯಿತು ಅನ್ನೋದನ್ನ ತಾವೇನು ಮಾಡ್ಕೋಬೇಕಿತ್ತು, ಅರಿಬೇಕಿತ್ತು. ಆ ನಿಟ್ಟಿನಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಎಲ್ಲ ಸಮಾಜ ಸುಧಾರಕರ ಮೇನ್ ಆಗಿರ್ತಕ್ಕಂಥ ತಾವು ಏನೆಲ್ಲ ನೆನಪಿಟ್ಕೊಳ್ಬೇಕು ಅನ್ನೋದನ್ನ ಹೈಲೈಟು ಮಾಡಿದ್ದೀನಿ. ಆಮೇಲೆ ಕ್ವಶನ್ ಆನ್ಸರ್ಸ್ಗಳನ್ನ ಸಹಿತ ಕೊಟ್ಟಿದ್ದೀನಿ. ಮತ್ತೆ ಕಲಿಕಾ ಹಾಳೆ 39ರ ವಿಡಿಯೋ ಸಹಿತ ಲೈನಪ್ ಅಲ್ಲಿದೆ. ಅದಕ್ಕಾಗಿ ತಾವುಗಳು ವೆಯ್ಟ್ ಮಾಡಬೇಕು. ಹೋಪ್ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಕೂಡ ನೀವು ಶೇರ್ ಮಾಡಲು ಸಹಿತ ಮರಿಬಾರ್ದು. ಯಾಕಂದ್ರೆ ಅವ್ರಿಗೂ ಕೂಡ ಏನಾಗ್ತದಪ್ಪ ಅಂದ್ರೆ ಬೆನಿಫಿಟ್ ಆಗ್ತದ. ಅಷ್ಟೇ ಅಲ್ಲದೆ ತಾವುಗಳು ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಲೈಕ್ ಮಾಡೋದಿಲ್ಲ. ಪ್ಲೀಸ್ ಹಾಗಾಗದೆ ವಿಡಿಯೋಗಳನ್ನು ಸಾಧ್ಯವಾದಷ್ಟು ಲೈಕ್ ಮತ್ತು ಶೇರ್ಗಳನ್ನು ಮಾಡಬೇಕು. ಡೌಟ್ ಅನಿಸಿದರೆ ಕಮೆಂಟಲ್ಲಿ ಸಹಿತ ತಾವು ಪಿನ್ಗಳನ್ನು ಮಾಡ್ಬೋದು. ಮತ್ತೆ ಸಿಗೋಕ್ಕಿಂತ ಮುಂಚೆ 8ನೇ ತರಗತಿಯಲ್ಲಿ ನಾವು ವಿಜ್ಞಾನ ಮತ್ತು ಹಿಂದಿಯಲ್ಲಿ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ತುಂಬ ಉತ್ತಮ ಗುಣಮಟ್ಟದ ವಿಡಿಯೋಗಳಿದ್ದಾವೆ. ಸೈನ್ಸ್ ಮತ್ತು ಹಿಂದಿ ವಿಡಿಯೋಗಳನ್ನು ಸಹಿತ ನೋಡಿ. ಅವುಗಳು ಕೂಡ ಬಹಳಷ್ಟು ಬೆನಿಫಿಷಿಯಲ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಮುಂದೆ ಯಾವ ವಿಡಿಯೋ ಅದೇ ಅಂತ ತಮಗೆ ಗೊತ್ತಾಗಬೇಕಾದ್ರೆ ನಮ್ಮ ಚಾನಲ್ನ ವಿಡಿಯೋ ಟ್ಯಾಬ್ಗೆ ಹೋದ ನಂತರ ಮೇಲೆ ಅಲ್ಲಿ ಥಂಬ್ನೇಲ್ ಮೂಲಕ ತಮಗೆ ಗೊತ್ತಾಗ್ತದೆ. ಅದ್ರ ಕೆಳಗಡೆನೆ ಡೇಟ್ ಮತ್ತು ಟೈಮ್ ಅದ. ಆ ವಿಡಿಯೋ ಆ ಡೇಟು ಮತ್ತು ಆ ಟೈಮ್ಗೆ ಹಾಸ್ಟ್ ಆಗ್ತದೆ ಅಂತ ತಿಳ್ಕೊಂಡು ಆ ವಿಡಿಯೋಗಳನ್ನು ವಾಚ್ ಮಾಡಿ ಶೇರ್ ಮಾಡ್ತೀರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ 39